ಮುಂಬೈ ಸ್ಲಮ್ ಅಲ್ಲಿ ಇದ್ದಂತ ಒಂದು ಹುಡುಗಿ ಇವತ್ತು ಇಂಟರ್ನ್ಯಾಷನಲ್ ಮಾಡೆಲ್ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಆ ಹುಡುಗಿ ಅವತ್ತು ನಿನ್ ಕನ್ಸೇನು ಅಂತ ಕೇಳಿದಾಗ ನನ್ಗೊಂದು ಮನೆ ಬೇಕು, 3 ಹೊತ್ತು ಊಟ ಮಾಡಕ್ ಊಟ ಬೇಕು ಅಂತ ಹೇಳಿದಿದ್ರೆ ಇವತ್ತು ಆ ಮಾಡೆಲ್ ಆಗ್ತಿರ್ಲಿಲ್ಲ. ಹಾಲಿವುಡ್ ಆಕ್ಟರ್ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಒಂದು ಸಮುದ್ರದ ಮುಂದೆ ಯಾವ್ದಾದ್ರು ಸ್ಲಮ್ ಇದೆಯಾ ಅಂತ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಒಂದು ಹುಡುಗಿ ಸಿಗ್ತಾಳೆ. ನಿಮ್ ಮನೆ ಎಲ್ಲಿ ಅಂತ ಕೇಳಿದಾಗ ಹುಡುಗಿ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾಳೆ. ಅದು ಸಮುದ್ರದ ಮುಂದೆ ಇರುತ್ತೆ. ಒಂದು ಸಣ್ಣ ಟೆಂಟ್ ಟಾರ್ಪಲ್ ಅಲ್ಲಿ ಕಟ್ಟಿದಂತ ಒಂದು ಸಣ್ಣ ಮನೆ, ಸಮುದ್ರದ ದಂಡೆಲೆ ಅವ್ರ ಮನೆ ಇರುತ್ತೆ. ಅದು ಮಾತಾಡ್ತಾ ಮಾತಾಡ್ತಾ ಆ ಹುಡುಗಿನ ಕೇಳ್ತಾನೆ, ನಿನ್ನ ಕನ್ಸೇನು ಅಂತ. ಅವಾಗ ಆ ಹುಡುಗಿ ಹೇಳ್ಬೋದಾಗಿತ್ತು, ನನ್ಗೊಂದು ಸ್ವಂತ ಮನೆ ಬೇಕು, ನನ್ಗೆ 3 ಹೊತ್ತು ಊಟ ಮಾಡಕ್ ಊಟ ಬೇಕು ಅಂತ. ಯಾಕಂದ್ರೆ ನಮ್ಮ ಕನಸುಗಳನ್ನ ನಾವು ನಮ್ಮ ಹತ್ರ ಏನಿಲ್ಲ ಅದಷ್ಟಕ್ಕೆ ಲಿಮಿಟ್ ಮಾಡ್ಕೊಂತೀವಿ. ಬಟ್ ಆ ಹುಡುಗಿ ಅವತ್ತು ಹೇಳಿದಂತ ಮಾತು, ನಾನೊಂದು ದೊಡ್ಡ ಮಾಡೆಲ್ ಆಗ್ಬೇಕು ಅಂತ. ರಾಬರ್ಟ್ ಹಾಫ್ಮನ್ ಹುಡುಗಿಗೋಸ್ಕರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಆ ಹುಡುಗಿ ಸ್ಟೋರಿನೇ ಅದೇ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತಾನೆ. ಅದು ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗಿ ಇವತ್ತು ಮಲೇಷಿಯಾ ಪೀಕಾಕ್ ಮತ್ತೆ ಕಾಸ್ಮೋಪಾಲಿಟನ್ ಅಂತ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಗಳಿಗೆ ಮಾಡೆಲ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಕನ್ಸ್ಗಳು ಯಾವತ್ತು ನಿದ್ದೆ ಕೆಡ್ಸಂಗಿರ್ಬೇಕು, ಬೇರೆಯವರು ಹುಚ್ಚ ನೀನು ಅನ್ನೋದಿರ್ಬೇಕು. ಸೊ ದೊಡ್ಡ ಕನ್ಸ್ ಕಂಡಿರುವಂತ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ಸ್ಟೋರಿನ ನೋಡ್ಬೇಕು ಅನ್ಸಿದ್ರೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಪ್ಲೀಸ್.